ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಮುಹೂರ್ತಂ ಲುಕ್ಕು. ಸೊ ನಾನು ಕುಣಿಗಲಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿರೋದ್ರಿಂದ ನಮ್ಮ ಸ್ಟೂಡೆಂಟ್ಗೆ ಮುಹೂರ್ತಂ ಡೆಮೋ ತೋರಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ಲುಕ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಯೂಟ್ಯೂಬ್ಗೂ ಕೂಡ ಈ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು, ನಿಮಗೋಸ್ಕರನೂ ಕೂಡ. ಸೊ ಅದಕ್ಕೆ ಈ ಲಾಗ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಫೇಸ್ ಫಸ್ಟು CTMP ಮಾಡ್ಕೊಂಡಿದ್ದೀನಿ. ಸೊ ಹಾಗೆಯೇ ಫೇಸ್ ಕ್ರಿಂಪ್ ಆದಮೇಲೆ ಅವ್ರ ಫೇಸಲ್ಲಿ ಏನೋ ಕರೆಕ್ಷನ್ ಇದ್ದರೆ ಸೊ ಆ ಕರೆಕ್ಷನ್ ಕೂಡ ಹೈಡ್ ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಸೊ ನಾನು ಫಸ್ಟು ಸ್ಟಾರ್ಟ್ ಮಾಡೋದೆ ಐಯಿಂದ ನಾನು ಲುಕ್ ಸ್ಟಾರ್ಟ್ ಮಾಡೋದು. ಸೊ ನಾನು ಬೇಸ್ ಫಸ್ಟ್ ಹಾಕ್ತಾಯಿದ್ದೀನಿ, ಐಗೆ ಎಲ್ಲ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ಪೌಡ್ರ್ ಕೂಡ ಡ್ಯಾಬ್ ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಸೊ ಇವತ್ತು ನಾನು ಅವ್ರಿಗೆ ಮುಹೂರ್ತಂ ಲುಕ್ ಮಾಡೋದ್ರಿಂದ ನಾನು ಅವ್ರಿಗೆ ನ್ಯೂಡ್ ಐ ಶ್ಯಾಡೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲವು ಕ್ಲೈಂಟ್ಗಳು ನಿಮಗೆ ಗೊತ್ತಿರೋ ಹಾಗೆ ಹೇಳ್ತಾರೆ, ನನಗೆ ಸ್ಯಾರಿ ಕಲರ್ ಬೇಡ, ನನಗೆ ಐ ಶ್ಯಾಡೋ ಜಾಸ್ತಿ ಬೇಡ, ನನಗೆ ಜಾಸ್ತಿ ನೀವು ಐ ಶ್ಯಾಡೋ ಕಲರ್ ಕೊಡಬೇಡಿ, ನನಗೆ ನನ್ನ ಸ್ಕಿನ್ನಲ್ಲಿ ಏನಿದೆ ನನಗೆ ನ್ಯೂಡ್ ಕಲರ್ ಬೇಕು ಅಂತ ತುಂಬ ಕ್ಲೈಂಟ್ಗಳು ಕೇಳ್ತಾರೆ. ಎಲ್ಲೋ ರೇರ್ ಕ್ಲೈಂಟ್ಗಳು ಬಂದುಬಿಟ್ಟು ಸೊ ಇಲ್ಲ ನನ್ನ ಸ್ಯಾರಿ ಏನಿದೆ ಆ ಮ್ಯಾಚ್ ಮಾಡಿಕೊಡಿ ಅಂತ ಕೇಳೋರು ಉಂಟು. ಸೊ ಅದೇ ರೀತಿಯಲ್ಲಿ ನಮ್ಮ ಸ್ಟೂಡೆಂಟ್ಗೆ ನಾನು ನ್ಯೂಡ್ ಲುಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇದ್ದೀರಾ. ಫಸ್ಟ್ ನಾನು ನ್ಯೂಡ್ ಬೇಸ್ ಏನೇನಿದೆ ಸೊ ನ್ಯೂಡ್ ಕಲರ್ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಸೊ ಹೀಗೆ ನೀಟಾಗಿ ಎರಡು ಕಡೆನೂ ಸೇಮ್ ಒಂದೇ ಪೊಸಿಷನಲ್ಲಿ ಬ್ಲೆಂಡ್ ಮಾಡಬೇಕು, ಈಕ್ವಲ್ ಆಗಿರಬೇಕು. ಸೊ ಅದಾದಮೇಲೆ ನಾವು ಕನ್ಸಿಲರ್ ಕೂಡ ಅವ್ರನ್ನ ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಏನಕ್ಕೆ ಅಂದರೆ ಐ ಲೈಟಿಂಗ್ ಹಾಕೋಣ ಅಂತ, ಅಂದರೆ ಶಿಮ್ಮರಿ ಆ್ಯಡ್ ಮಾಡೋಣ ಅಂತ ಫೇಸಿಗೆ. ಸೊ ನಾನು ಕ್ರೀಸ್ ಲೈನ್ಗೆ ಶಿಮ್ಮರಿ ಆ್ಯಡ್ ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಸೊ ಶಿಮ್ಮರಿ ಹಾಕಿ ನಾನು ಅದಕ್ಕೆ ಲಿಟಲ್ ಬಿಟ್ ಪೌಡ್ರಿ ಶಿಮ್ಮರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಸೊ ಪೌಡ್ರಿ ಶಿಮ್ಮರಿ ಕೂಡ ನಾನು ಆ್ಯಡ್ ಮಾಡಿ ಸ್ವಲ್ಪ ಬ್ರೈಟ್ ಲುಕ್ ಕೊಡ್ತಾಯಿದ್ದೀನಿ, ಯಾಕಂದರೆ ನಾನು ಮಾಡ್ತಾ ಇರೋದು ನ್ಯೂಡ್ ಲುಕ್ಕು. ಸ್ವಲ್ಪ ಈ ಬ್ರೈಟ್ಗಳಿಗೆ ಹೈ ಲುಕ್ ಬರಬೇಕು ಅಂತಂದರೆ ಸೊ ನಾವು ಸ್ವಲ್ಪ ವರ್ಕ್ ಮಾಡಲೇಬೇಕಾಗುತ್ತೆ. ನ್ಯೂಡ್ ಮಾಡಬೇಕು, ಬಟ್ ನ್ಯೂಡ್ ಅಂತಂದರೆ ಫುಲ್ ನ್ಯೂಡ್ ಮಾಡೋದಂತಲ್ಲ, ಅದರಲ್ಲೂ ಕೂಡ ಮಾಡ್ತೀವಿ ನಾವು. ಲೈಟಿಗೆ ಶಿಮ್ಮರಿ ಆ್ಯಡ್ ಮಾಡ್ತೀವಿ, ಕ್ರೀಸ್ ಲೈನ್ಗೆಲ್ಲ ಏನು ಹಾಕೋದಕ್ಕೆ ಹೋಗೋಲ್ಲ. ಸೊ ಮಿಡ್ ಲೈನ್ ಏನಿರುತ್ತೋ ಅದಕ್ಕೆ ನಾವು ಶಿಮ್ಮರಿ ಆ್ಯಡ್ ಮಾಡ್ತೀವಿ. ಅದೇ ರೀತಿ ನಾನು ಹೈಗೆ ನೋಡಿ ಯಾವ ರೀತಿ ಮಾಡಿದೆ ಅಂತ. ಸೊ ಹಾಗೆ ನಾನು ಫಸ್ಟೇ ಫೇಸ್ನ ಏನು ಮಾಡಿದೆ, ಕರೆಕ್ಷನ್ ಮಾಡ್ಕೊಂಡಿದ್ದೆ. ಕರೆಕ್ಷನ್ ಎಲ್ಲ ಆದಮೇಲೆ ಸೊ ಈಗ ನಾನು ಅವರಿಗೆ ಬೇಸ್ ಹಾಕಿ ಅವ್ರ ಫೇಸಿಗೆ ಯಾವ ಥರ ಫೌಂಡೇಶನ್ ಬೇಕು, ಅವ್ರಿಗೇನು ಶೇಡ್ ಇದೆ ಅದನ್ನು ನೋಡಿ ನಾನು ಫೌಂಡೇಶನ್ ಕೂಡ ಟ್ಯಾಪ್ ಮಾಡ್ತಾಯಿದ್ದೀನಿ. ಸೊ ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಬ್ಲೆಂಡಿಂಗ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ಇದೇ ರೀತಿಯೇ ನೀವು ಬ್ಲೆಂಡ್ ಮಾಡಬೇಕಾಗತ್ತೆ. ಸೊ ನೀವು ಅಂದ್ಕೊತಾ ಇದ್ದೀರಿ ಏನು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಿದ್ಯಾ? ಇಲ್ಲ, ಯಾಕೆಂದರೆ ಈ ವಿಡಿಯೋ ನಿಮ್ಗೆ ಹಂಗೆ ಅನ್ನಿಸ್ತಿದೆ. ಸೊ ನೀವು ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಹೈಲೈಟಿಂಗ್ ಕೂಡ ಆ್ಯಡ್ ಮಾಡಿದೆ. ಸೊ ಪೌಡ್ರ್ ಕೂಡ ಸೆಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಅವ್ರ ನೋಸಿಗೆ ಸ್ವಲ್ಪ ಕಾಂಟೋರ್ ಕೂಡ ಹಾಕ್ತಾಯಿದ್ದೀನಿ. ಸೊ ಕಾಂಟೋರ್ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಕಾಂಟೋರಿಂಗ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಅವ್ರಿಗೆ ಸ್ಮೈಲ್ ಮಾಡಿ ಅಂತ ಹೇಳಿ ಬ್ಲಷಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ ಹೇಗಿದೆ. ಈಗ ಐಗೆ ಬಂದೆ. ಸೊ ಬ್ಲಷ್ ಕೂಡ ಆಯಿತು, ಕಾಂಟೋರ್ ಕೂಡ ಆಯಿತು, ಪೌಡ್ರ್ ಸೆಟ್ ಕೂಡ ಆಗಿದೆ. ಸೊ ಈಗ ಐನಲ್ಲಿ ಈಗ ನಾನು ಫಸ್ಟ್ ಏನು ಮಾಡಿದ್ದೆ, ಐ ಶ್ಯಾಡೋ ಹಾಕಿ ಅಷ್ಟೇ ನಾನು ಮಾಡಿದ್ದು. ಸೊ ಈಗ ನಾನು ಐಬ್ರೋ ಟಚಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಅವ್ರಿಗೇನಿದೆ ಐಬ್ರೋ, ಆ ಐಬ್ರೋಗೆ ಯಾವ ರೀತಿ ಶೇಪ್ ಬೇಕು ಅದನ್ನು ನೋಡ್ಕೊಂಡು ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಶೇಪ್ ಕೊಟ್ಟೆ ಅಂತ. ಸೊ ಅದಾದಮೇಲೆ ನಾನು ಅವ್ರ ಕಣ್ಣಿಗೆ ಲ್ಯಾಶಸ್ ಕೂಡ ಹಾಕ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಕಣ್ಣಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಕಣ್ಣೇ ಇಂಪಾರ್ಟೆಂಟು. ಫೇಸಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಕಣ್ಣೇ ಹೈಲೈಟ್ ಇರಬೇಕು. ಯಾಕಂದರೆ ಯಾವುದೇ ವರ್ಕ್ ಆಗಲಿ ಐ ಬ್ಲೆಂಡಿಂಗ್ ಆ್ಯಂಡ್ ಐ ಶ್ಯಾಡೋ ಇದೆಲ್ಲ ನಾವು ಯಾವ ರೀತಿ ಬ್ಲೆಂಡಿಂಗ್ ಮಾಡ್ತೀವಿ, ಅವ್ರಿಗೆ ಐಲ್ಯಾಶಸ್ ಯಾವ ರೀತಿ ಹಾಕ್ತೀವಿ, ಸೊ ಹಾಗೆ ಐಬ್ರೋ ಟಚಿಂಗ್ ಯಾವ ರೀತಿ ಕೊಡ್ತೀವಿ, ಹಾಗೆ ಕಾಜಲ್ಲು ಲೈನರು ಯಾವ ರೀತಿ ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಮೇಕಪ್ಪು. ಸೊ ಬ್ಲೆಂಡಿಂಗ್ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಾಗೆಯೇ ಐಲ್ಯಾಶಸ್ ಕೂಡ ಹಾಕಾಯಿತು, ಕಾಜಲ್ ಕೂಡ ಹಾಕಾಯಿತು, ಹಾಗೆಯೇ ಅವರಿಗೆ ಮಸ್ಕರನೂ ಕೂಡ ಮಾಡಾಯಿತು. ನಾನು ಐಲ್ಯಾಶಸ್ ಹಾಕಿದ್ಮೇಲೆ ಮಸ್ಕರ ಮಾಡಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಹಾಗೆ ಅವರಿಗೆ ಲೈನರ್ ಹಾಕ್ತಾಯಿದ್ದೀನಿ. ಅವ್ರ ಕಣ್ಣು ತುಂಬಾ ಬೋಲ್ಡಾಗಿ ಕಾಣ್ತಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಆಫ್ ಆಲ್ ನನಗೆ ನನ್ನ ವರ್ಕ್ ಅಂದರೆ ನನಗೆ ತುಂಬ ಖುಷಿ. ಯಾಕೆಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಹೈಯಲ್ಲಿ. ಹೈ ಯಾವ ರೀತಿ ಬ್ಲೆಂಡ್ ಆಗುತ್ತೆ, ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿಕೊಂಡೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಖುಷಿ ಆಗ್ತಾ ಇರುತ್ತೆ. ಯಾಕೆ ಆವಾಗಲೇ ನಾನು ಈ ವರ್ಕ್ ಕಲ್ತಿರೋದಕ್ಕೆ ನಾನೇನೋ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಫುಲ್ ಹಾರ್ಟಲ್ಲಿ ಖುಷಿ ಇರುತ್ತೆ. ಸೊ ಅವ್ರಿಗೆ ಲಿಪ್ ಲೈನ್ ಮಾಡಾಯಿತು. ಹಾಗೆ ಲಿಪ್ಸ್ಟಿಕ್ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ನಿಮಗೆ ಗೊತ್ತಾಗ್ತಿರುತ್ತೆ. ಸೊ ಯಾವ ರೀತಿ ವರ್ಕ್ ಇರುತ್ತೆ, ಯಾವ ರೀತಿ ಚೆನ್ನಾಗಿ ಕಾಣ್ತಾ ಇದ್ದಾರೆ ನಮ್ಮ ಮಾಡೆಲ್ಲು ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇದೆಲ್ಲ ಆಯಿತು. ಲಿಪ್ಸ್ಟಿಕ್ ಕೂಡ ನೀಟಾಗಿ ಹಾಕ್ತೆ. ಹಾಗೆಯೇ ಔಟರ್ ಕಾರ್ನರ್ ಎಲ್ಲ ನೀಟಾಗಿ
ಅಪ್ಲೈ ಮಾಡಿದೆ ಲಿಪ್ ಲೈನರಲ್ಲಿ, ಆಗ ಬ್ರಷಲ್ಲಿ. ಸೊ ಅವ್ರಿಗೆ ಸೆಟ್ಟಿಂಗ್ ಸ್ಪ್ರೇ ಕೂಡ ಹಾಕಿದ್ದೀನಿ. ಸೊ 1-2 ಸೆಕೆಂಡ್ ಆದಮೇಲೆ ನಾನು ನೆಕ್ಸ್ಟು ಹೈಲೈಟಿಂಗ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಸೊ ಇಷ್ಟು ಕೂಡ ನನ್ನ ವರ್ಕ್ ಆಗಿರುತ್ತೆ. ನಿಮಗೆ ಈಗ ಸ್ಯಾರಿ ಡ್ರೇಪ್ ಮಾಡಿ ನನ್ನ ವರ್ಕ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ಲುಕ್ಕು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಕ್ಲಾಸಸ್ಸಿಗೆ ಸೇರೋ ಇಂಟ್ರೆಸ್ಟ್ ಇದ್ದರೆ ನಾನು ಕುಣಿಗಲಲ್ಲಿ ಕ್ಲಾಸಸ್ ಮಾಡ್ತಾಯಿದ್ದೀನಿ. ನಮ್ಮ ಕುಣಿಗಲ್ ಸುತ್ತಮುತ್ತ ಯಾರು ಇದ್ದರೆ ನೋಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಂದು ಇನ್ಸ್ಟಾಗ್ರಾಮ್ ID ಬಂದು ಮೇಕ್ಓವರ್ ಬೈ ಶ್ರುತಿ ಅಂತ ಇದೆ. ಸೊ ನಾನು ಕುಣಿಗಲ್ ಹುಡುಗಿ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಪಡ್ತೀನಿ. ಸೊ ನಾನು JP ನಗರದಲ್ಲಿ ಕೂಡ ಇದ್ದೀನಿ. ಸೊ ನಾನು 2 ಸೈಡೂ ನಾನು ವರ್ಕ್ ಎಲ್ಲಿದ್ದರೂ ವರ್ಕ್ ಮಾಡಬೇಕಲ್ಲ, ಕಾಯಕವೇ ಕೈಲಾಸ ಅನ್ನೋ ಥರ ಎಲ್ಲಿ ಬೇಕಾದ್ರೂ ಮಾಡ್ತೀನಿ. ದಿಲ್ಲಿ ಆದ್ರೇನು ಹಳ್ಳಿ ಆದ್ರೇನು ಅಂತ ಬೆಂಗಳೂರಲ್ಲೂ ಇದ್ದೀನಿ, ಕುಣಿಗಲಲ್ಲೂ ಇದ್ದೀನಿ. ಯಾರಿಗಾದರೂ ಈ ಲುಕ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.